ನೀವು ಮೊನ್ನೆ ಒಂದು ಅಣ್ಣವರ ಪುಣ್ಯಭೂಮಿ ಹತ್ರ ಹೇಳಿರುವಂತದ್ದು, ನೀವು ಮಾತಾಡ್ತಾ ನೇರ ನುಡಿಯಲ್ಲಿ ಮಾತಾಡೋದ್ರಿಂದ ಅದಂಗೆ ಕ್ಯಾಶುಯಲ್ ಆಗಿ ಬಂದಿದೆ. ಬಟ್ ಅದು ಕೂಡ ಇತ್ತೀಚೆಗೆ ಒಂದೆರಡು ಟ್ರೋಲ್ ಆಗ್ತಿದೆ. ಏನಂತಂದ್ರೆ ಒಕ್ಕಲಿಗರು ನಾವು ಹೊರಟು ಜಾಸ್ತಿ ಅನ್ನೋಂತ, ಅದು ಕೂಡ ಬೇರೆ ಅದು ಬೇಡ, ಇಲ್ಲಿ ಬೇಡ, ಅದು ಕ್ಯಾನ್ಸರ್ ಬೇಡ, ಅದು ಬೇಡ. ಏನಕ್ಕೆ ಕ್ಲಾರಿಫೈ ಕೊಡ್ತೀರಾ ಅಂತ? ಇಲ್ಲ, ಕೊಡಲ್ಲ. ಕೊಟ್ಟಿದ್ದೀನಿ, ಅಲ್ಲೇ ಕೊಟ್ಟಿದ್ದೀನಿ. ನಾವು ವಿಶ್ವಮನ್ ಅವರು ಅದ್ರ ಮತ್ತೆ ತೆಗಿಯೋದ್ ಬೇಡ. ನಾವು ಹಳ್ಳಿ ಭಾಷೆಯಲ್ಲಿ ಅದನ್ನ ತೆಗೆದು ಮತ್ತೀಗ ಅದು ಕ್ಯಾನ್ಸರ್ ಬೇಡ, ಪ್ರಶ್ನೆನೂ ಬೇಡ, ಅದು ಅಲ್ಲಿಗೆ ಬಿಟ್ಬಿಡಿ. ಜನ ಏನೋ ಅನ್ಕೊಳ್ಳಿ, ನಾವು ಯಾವತ್ತೂ ಜಾತಿ ಒಂದು ಪಂಗಡ ಅಲ್ಲ, ಅದು ಬೇಡ. ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀರಾ, ವಾಪಸ್ಸು ಕೆದಕ್ತಾ ಇದ್ದೀರಾ ನಮ್ಮನ್ನ. ಇಲ್ಲ ಈಗ ನನ್ಗೊಂದು ಗೊತ್ತಾಯ್ತು. ಇವಾಗ ಒಳ್ಳೇದ್ ಕೇಳಿ, ಅಲ್ಲಿ ಇನ್ನೂ ಬೇರೆದ್ ಮಾತಾಡಿದ್ದೀನಲ್ಲ, ಅದ್ ಬಿಟ್ಬಿಡಿ. ಬೇರೆ ಚಾನೆಲ್ ಅಲ್ಲಿ ಮಾತಾಡಿರೋದ್ ಹೇಳಿ. ಬೇರೆ ಎಷ್ಟೊಂದು ಮಾತಾಡಿದೀನಿ, ಒಳ್ಳೊಳ್ಳೆ ತೆಗಿರಿ, ನಂದು ಹಳೆ ವಿಡಿಯೋ ಎಲ್ಲ ತೆಗಿರಿ. ಜನ ಅಂದ್ರೆ ತಗೊಳ್ಳೋ, ನೀವ್ ಹೇಳೋದ್ ಹೇಳ್ತೀರಾ, ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದ್ ತರ ಇರುತ್ತೆ. ಇರ್ಲಿ ಬಿಡಿ, ಅದು ಕ್ಲಾರಿಟಿ ಬೇಡ. ನಾನ್ ಹೇಳಿದ್ದು, ನಾನು ಹಳ್ಳಿ ಹುಡುಗಿ, ನನಗೆ ನೀಟಾಗಿ ಮಾತಾಡಕ್ ಬರಲ್ಲ ಅಂದ್ರೆ ನಮಗ್ ಬರ್ತಾ ಅದ್ ಬಂದ್ಬಿಡುತ್ತೆ. ಅದ್ ಬಂದಿದೆ, ಅದ್ ಮಾತಾಡಿ ತಪ್ಪೇ ಇರ್ಬೋದು. ಜನಗಳು ಕ್ಷಮಿಸ್ಬೇಕಪ್ಪ, ಜಾತಿ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ನನಗೆ ನೈಸಾಗಿ ಮಾತಾಡಕ್ ಬರಲ್ಲ. ಹಂಗನ್ಬಿಟ್ಟು ನಾನು ಇವತ್ತು ಕ್ಲಾಸ್ಗೆ ಹೋಗಕ್ಕಾಗಲ್ಲ. ನಿಮ್ ಮೀಡಿಯಾ ಬಂತು ಅಂತ ನಾನು ಕ್ಲಾಸ್ ಪಾಠಕ್ಕೆ ಹೋಗಕ್ಕಾಗುತ್ತಾ? ಇರೋದ್ ಹೇಳಿದೀನಿ. ಆದ್ರೆ ಅದು ಆತರ ಅಲ್ಲ. ಅಂಬರೀಷ್ ಅಣ್ಣಂದ ಮಿಂಗಲ್ ಮಾಡಿದ್ಕೆ ಅದ್ ಬಂದಿದ್ದು. ಅವರು ಒಡ್ಡೊಡ್ಡಾಗ್ ಮಾತಾಡ್ತಿದ್ರು, ನೀವು ಹಂಗ್ ಮಾತಾಡ್ತೀರಾ ಅಂತ ಹೇಳಿದ್ದವ್ರು. ನೀವ್ ಹೇಳಿದ್ನ ನಾನು ಇನ್ನು ಹೈಲೈಟ್ ಮಾಡಿ ಹೇಳೋದಾದ್ರೆ ಬೇರೆ ಅರ್ಥದಲ್ಲಿ ಹೇಳ್ಬೇಕಾಗುತ್ತೆ. ನೀವು ಅಂಬರೀಷ್ ಅಣ್ಣನ್ ತರ ರಫ್ಫು, ನೀವ್ ಸರಿ ಇಲ್ಲ ಅನ್ನೋ ತರದ್ ನಿಮ್ ಮಾತು, ಅವ್ರ ಮಾತು. ಅದೇನೆ, ಅಂಬರೀಷ್ ಅಣ್ಣನ್ ತರ ರಫ್ಫು ಅಂತಾನೆ ಅವ್ರು ಹೇಳಿದ್ದು ನಮ್ಗೆ. ಇನ್ನೇನ್ ಮತ್ತೆ ನಾವು ಅದಕ್ಕೆ ಸೇರ್ಸ್ಬಿಟ್ಟು ಹೇಳಿದ್ರೆ ತುಂಬಾ ಹೇಳ್ಬೋದು. ಎಲ್ಲ ಅಂಬರೀಷ್ ಅಣ್ಣನ್ ತರ ರಫ್ಫು, ನಿಮ್ಗೆ ನಾಜುಕಿಲ್ಲ, ನೀವ್ ಹಂಗ ಹೇಳಿದ್ರು. ಅದಕ್ಕೆ ನಾವು ನೇರ ನುಡಿ ಅಮ್ಮ ಅಷ್ಟೇ, ಅದೇ ಹೇಳ್ಬೋದಿತ್ತಲ್ಲ. ನೀವು ನೇರ ನುಡಿ ಅಂತ ಒಂದೇ ಮಾತು ಹೇಳ್ಬೋದಿತ್ತು. ಅವ್ರು ಅಂಬರೀಷ್ ಅಣ್ಣನ್ ತರ ನೀವು ಏನೇನು ಸ್ಟಾರ್ ಕೊಟ್ಟವ್ರೆ, ತೊಂದ್ರೆ ಇಲ್ಲ, ನಂಗೆ ಒಳ್ಳೇದು. ನಮ್ಮ ಅಭಿಮಾನಿಗಳು ಕೊಟ್ರೆ ನಾವು ತಗೋತೀವಿ. ಸರ್, ಫೈನಲಿ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಕಾವ್ಯ ಅವರೇ, ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಅಂಡ್ ಪೃಥ್ವಿ ಅಂಬರ್ ಅವ್ರು ಯಾಕೆ ಬಂದಿಲ್ಲ? ನಿಮ್ಮ ಹೀರೋನ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಇಂಟರ್ವ್ಯೂ ಅಲ್ಲಿ? ಅದೇ ಅವ್ರು ಇದ್ದಿದ್ರೆ ರೇಗಿಸ್ತಾ ಇದ್ರು, ಅಮ್ಮ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು. ಮೇ ಬಿ ಅವರು ಬೇರೆ ಶೂಟ್ ಅಲ್ಲಿ ಬಿಸಿ ಇದಾರೆ ಅನ್ಸುತ್ತೆ, ಗೊತ್ತಿಲ್ಲ ನನ್ಗೆ. ಯಾಕೆ ಬಂದಿಲ್ಲ ಅನ್ನೋ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಗಸ್ಟ್ 1 ನಮ್ಮ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೊತ್ತಲವಾಡಿಗೆ ಬಂದಂಗೆ ಆಗತ್ತೆ. ಅಂದ್ರೆ ನೀವು ಥಿಯೇಟರ್ ಒಳಗೆ ಕೂತು ಸಿನಿಮಾ ನೋಡ್ಬೇಕಾದ್ರೆ ಯಾವುದೋ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ನಡೆಯುವಂತ ಒಂದಿಷ್ಟು ಸಿಚುಯೇಷನ್ಸ್, ಒಂದಿಷ್ಟು ಲೆಸನ್ಸ್ ನ ಕಲ್ತು, ಅಥವಾ ಒಂದು ಮೆಸೇಜ್ ಇದೆ ನಮ್ಮ ಸಿನಿಮಾದಲ್ಲಿ, ಅದೆಲ್ಲ ತಿಳ್ಕೊಂಡಂಗೆ ಆಗತ್ತೆ. ಸೊ ದಯವಿಟ್ಟು ಸಿನಿಮಾನ ಆಗಸ್ಟ್ 1 ನಮ್ಮ ಕೊತ್ತಲವಾಡಿ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಅಂದ್ರೆ ಒಂದೇ ಒಂದು ಕ್ಲಾರಿಟಿ, ಪೃಥ್ವಿ ಸರ್ ಎಮರ್ಜೆನ್ಸಿ ವರ್ಕ್ ಅಂತ ಅವ್ರ ಪಾಪ ನೆನ್ನೆನೆ ಹೇಳಿದ್ರು, ಹಂಗಾಗಿ ಅವ್ರ ಆ ಕಾರಣದಿಂದ ಬಂದಿಲ್ಲ. ನಿನ್ನೆ ಎಲ್ಲ ನಮ್ ಜೊತೆಲೆ ಇದ್ರು, ಪ್ರಮೋಷನ್ ಅಲ್ಲೇ ಇದ್ರು ಅವ್ರು. ಮತ್ತೆ ನಾಳೆ 3 days ಇಂದ ಇದ್ರು ನಮ್ ಜೊತೆಲೆ ಇದ್ರು. ಬೆಳಗಿನ ಸಂಜೆವರೆಗೂ ನಮ್ ಜೊತೆನೆ ಇದ್ರು. ಅವರು ಎಮರ್ಜೆನ್ಸಿ ವರ್ಕ್ ಮೇಲೆ ಎಲ್ಲ ಮುಗಿಸ್ಕೊಟ್ಟು ಹೋದ್ರು ಪಾಪ, ಹೋಗಿದ್ದಾರೆ. ಮತ್ತೆ ಅವ್ರು ನಾಳೆ ಜಾಯ್ನ್ ಆಗ್ತಾರೆ, ಅಲ್ಲಿಂದ ಅವ್ರು ರಿಟರ್ನ್ ಬಂದು. ಅದ್ ಬಿಟ್ರೆ ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾನ ನೋಡಿ ಹರ್ಸಿ ಹಾರೈಸಿ ಅಂತ ಕೇಳ್ತೀನಿ. ಅಮ್ಮ, ನೀವು ಕಾರ್ಯಕ್ರಮನ ಎಂಡ್ ಮಾಡ್ಬೇಕು ಅಂತ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಅನ್ಕೋಬಹುದು, ರಿಕ್ವೆಸ್ಟ್ ಆದ್ರೂ ಅನ್ಕೊಳ್ಬಹುದು. ಯಾಕಂದ್ರೆ ನಾನು ನಿಮ್ಗೆ ಹೆಂಗ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಆಗ್ಲೇ ಡೈಲಾಗ್ ಹೇಳ್ತಿದ್ರಲ್ಲ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಾವ್ ಆ ಒಂದು ಡೈಲಾಗ್ ಹೇಳೋದ್ರ ಮೂಲಕ ವೈಂಡ್ ಅಪ್ ಮಾಡ್ಬೇಕು ನೀವು. ನಾನು ಹೇಳಲ್ಲ, ಹೀರೋ ಕೈಲಿ ಹೇಳಿಸ್ತೀನಿ. ನಮ್ ಹೀರೋ ಬರ್ಲಿ, ನಮ್ ಹೀರೋ ಬರ್ಲಿ, ಅವ್ರ ಕೈಲಿ ಹೇಳಿಸ್ತೀನಿ. ಹೀರೋ ಬಂದಿಲ್ವಲ್ಲ ಈಗ ಎಮರ್ಜೆನ್ಸಿ ಕೈಲಿ ಹೇಳಿಸ್ತೀನಿ. ಥಿಯೇಟರ್ ಮುಂದೆ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನೀವ್ ಎಲ್ರು ಹೀರೋ ಆಗ್ರಪ್ಪ, ನಮ್ ಯಶ್ಬಾಸ್ತರ ಅಂತ ಹೇಳಿಸ್ತೀನಿ. ನಮ್ ಹುಡುಗರೆಲ್ಲ ಹೀರೋ ಆಗ್ಲಿ. ನೀವ್ ಒಂದ್ಸಲ ಹೇಳಿಮ್ಮ ಒಂದ್ ಸ್ಟೈಲ್ ಅಲ್ಲಿ, ಯಾಕಂತಂದ್ರೆ ನೀವ್ ಆಗ್ಲೇ ಹೇಳ್ತಾ ಇದ್ದೀರಿ. ನೀವ್ ಹೇಳ್ರಿ, ದೊಣ್ಣೆ ತಗ ಬತ್ತ ನನ್ ಮಗ ಅಲ್ಲಿಂದ, ಏನ್ ನೀನ್ ಅಲ್ಲಿ ಕೂತ್ಕೊಂಡು ಡೈಲಾಗ್ ಹೇಳಕ್ ಹೋಗಿದ್ದೆ? ಅಲ್ಲ, ನೀವೇ ಎಲ್ಲ ಕಲ್ಸ್ಕೊಟ್ಟಿರೋದು ಅದೆಲ್ಲ ಅಂದ್ರೆ? ಹೌದು, ನಾನೇ ಕಲ್ಸ್ಕೊಟ್ಟಿರೋದು. ಹೆಂಗ್ ಬದುಕ್ಬೇಕು ಪ್ರಪಂಚದಲ್ಲೇ ಅಂತ ನಾನೇ ಕಲ್ಸೋದು. ಅದೊಂದು ಡೈಲಾಗ್. ಹೌದು, ಯಾರು ನಿಮ್ಗೆ ಕರ್ಕೊಂಡೋಗಿ ಯಾರೋ ತಟ್ಟೆ ಹಾಸಿ, ನಮ್ ಕಡೆ ಹೇಳ್ತಾರೆ, ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ನಡ್ಮುಡಿಗೆ ಕರ್ಕೊ ಹೋಗಲ್ಲ. ನಡ್ಮುಡಿಗೆ ಅಂದ್ರೆ ನಿಮ್ಗೆ ಅದ್ ಬರಲ್ಲ, ಗೊತ್ತೂ ಆಗಲ್ಲ. ವೈಟ್ ಬಟ್ಟೆ ಹಾಸಿ ಮೇಲೆ ಹೂ ಹಾಕಿ ಗಂಟು ಕರ್ಕೊಯ್ತಾರ ನಮ್ ಕಡೆ. ಅದಕ್ಕೆ ನಡೆಮುಡಿಗೆ ಅಂತಾರೆ. ಮುಡಿ ಅಂದ್ರೆ ಅದ್ ಹಾಸ್ಕೊಂಡ್ ಹೋಗೋದಕ್ಕೆ. ಅದ್ ನಡ್ಮುಡಿ ಹಾಕಿ ನಿಮ್ನ ಯಾರು ಬಪ್ಪ ಅಂತ ಕರ್ಕೊ ಹೋಗಲ್ಲ. ಎಲ್ರು ಅವ್ರವ್ರ ವರ್ಕ್ ಅವ್ರು ಹುಡ್ಕೊಂಡ್ ಹೋಗಿ ಮಾಡ್ಬೇಕು. ಆ ಅರ್ಥದಲ್ಲಿ ಅವ್ರು ಹೇಳಿದಾನೆ ಸಿನಿಮಾಲಿ. ಇಲ್ಲಿ ಯಾರು ನಿಮ್ನ ಬಂದು ಕರ್ಕೊಂಡೋಗಿ ಮಾಡ್ಸಲ್ಲಪ್ಪ, ನೀವೇ ಕಟ್ಕೋಬೇಕು ಜೀವನ ಅಂತ ಹೇಳಿರೋದು. ಒಂದ್ಸಲ ಹೇಳ್ಬಿಡಿ ಅಮ್ಮ. ನಾನು ಹೇಳಲ್ಲ, ಡೈರೆಕ್ಟರ್ ಆಮೇಲೆ ಹೆಚ್ಚಿಗೆ ಬಯಸ್ತಾರೆ. ಸರಿ, ಫೈನಲಿ ಆಡಿಯನ್ಸ್ ಏನ್ ಹೇಳ್ತೀರಾ? ಏನ್ ಹೇಳಲ್ಲ, ಇನ್ನೊಂದ್ಸತಿ ನಿಮ್ ಹೆಸರು ಹೇಳಿ, ಎಲ್ಲರಿಗೂ ಕೇಳಿಸ್ಕೊಳಂಗ್ ಗುರ್ತಿಟ್ಕೊಳಂಗ್ ಹೇಳ್ತೀನಿ. ಮಂಜುನಾಥ್ ಅನ್ನೋರು ನೋಡಪ್ಪ, ನಮ್ಗೆ ಆಡಿಯನ್ಸ್ ಗಳ ಬೇರೆ ಬೇರೆ ಪ್ರಶ್ನೆ ಕೇಳ್ತಾವ್ರೆ, ನೀವೇ ಅವ್ರನ್ನ ನೋಡ್ಕೊಳ್ಳಿ. ಇವರು ಬಂದು ನಮ್ ಯಶ್ ಬಗ್ಗೆ ಕೇಳಿ ನಮ್ಗೂ ಯಶ್ಕೋ ಬಯಸ್ತವ್ರು ನೋಡ್ರಪ್ಪ. ಅಲ್ಲ, 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನೋಸೆಂಟ್ ಅಂತ ಗೊತ್ತಾಗ್ತದೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.